ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಿ, ನಾನು ಇಲ್ಲಿ ಒಂದು 5-6 ಬ್ರೆಡ್ಗಳನ್ನು ತೊಗೋತಿದ್ದೀನಿ ರೀ. ಅಂದರೆ ಇದು ಮನೆಯಲ್ಲಿ ಮಿಕ್ಕಿರುವಂಥ ಬ್ರೆಡ್ಡು. ಈ ಬ್ರೆಡ್ನಲ್ಲಿ ಇವತ್ತು ನೋಡ್ರಿ ಒಂದು ಉಪ್ಪಿಟ್ಟು, ಬ್ರೆಡ್ನಲ್ಲಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಈಗ ಒಂದೊಂದ್ಸತಿ ಕೆಲವೊಂದು ಸತಿ ಮನೆಯಲ್ಲಿ ಬ್ರೆಡ್ ಉಳಿದಿರ್ತದೆ ನೋಡ್ರಿ. ಮತ್ತು ಬೆಳಿಗ್ಗೆ ಒಂದು ಮಕ್ಕಳಿಗಾಗಿರ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಒಂದು ಬ್ರೆಡ್ಡು ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಈಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಈಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ಇದಕ್ಕೆ ನಾವು ಸಾಸಿವೆಯನ್ನು ಸಹ ಸೇರಿಸ್ತಾ ಇದ್ದೀವಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಸ್ತಾ ಇದ್ದಾಗೆ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ, ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ನೋಡಿರಿ, ಇಲ್ಲಿ ನಾನು ಒಂದು ಸಣ್ಣದು ಹಸಿಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, ಸಣ್ಣಕ್ಕೆ ಹೆಚ್ಚಿದಂತಹ ಈರುಳ್ಳಿ. ತುಂಬ ಟೇಸ್ಟಾಗಿರುತ್ತೆ, ಒಂದು ಸತಿ ಮಾಡಿ ನೋಡಿರಿ. ತುಂಬ ಈಸಿಯಾಗಿ ಮತ್ತು ಬೇಗ ಆಗುವಂಥದ್ದು, ಮತ್ತು ಮಕ್ಕಳೆಲ್ಲ ಇಷ್ಟಪಡುವಂಥದ್ದು ರೀ. ಯಾಕಂದರೆ ಮನೆಯಲ್ಲಿ ಒಂದೊಂದು ಸತಿ ಬ್ರೆಡ್ ಎಲ್ಲ ಇರ್ತದೆ ನೋಡಿರಿ, ತಂದಿರ್ತೀವಲ್ಲ, ಆ ಟೈಮ್ನಲ್ಲಿ ನಾವು ಟೀ ಕಾಫಿಗೆ ತೊಗೊಂಡಿರ್ತೀವಿ. ಒಂದೊಂದು ಸತಿ ಉಳಿದ್ರೆ ಈ ಥರನೂ ಮಾಡ್ಕೋಬೋದು. ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಅಂದರೆ ಹಾಫ್ ಬಾಯ್ಲು ಆಗಬೇಕು ನಮ್ಮದು ಈರುಳ್ಳಿ, ತುಂಬಾ ಬಾಯ್ಲ್ ಆಗಂಗಿಲ್ಲ. ಈ ಟೈಮ್ನಲ್ಲೇ ನೋಡಿರಿ, ಒಂದು ಸ್ವಲ್ಪನೇ ನಾವಿಲ್ಲಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೇವೆ. ಟೊಮೆಟೊವನ್ನು ಸಹ ಹಾಕೊಳ್ಳೋಣ. ಇದನ್ನು ಫುಲ್ಲು ಬಾಯ್ಲ್ ಮಾಡೋದಿಲ್ಲ, ಒಂದು 25% ಫ್ರೈ ಆದರೆ ಸಾಕು. ನೋಡ್ಬೋದು, ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ ರೀ. ಸ್ವಲ್ಪ ಉಪ್ಪು ಸೇರಿಸಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಇಟ್ಕೊಂತೀವಿ ನೋಡಿರಿ, ಅದನ್ನು ಸಹ ಬ್ರೆಡ್ಡನ್ನು ಹಾಕೊಳ್ಳೋಣ. ಇದನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಮಿಕ್ಸ್ ಮಾಡೋದಾದಮೇಲೆ ಇದಕ್ಕೆ ಇವಾಗ ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳೋಣ. ನೋಡ್ಬೋದು ರೀ, ನೀವು ಯಾವುದಾದ್ರೂ ಸಾಂಬಾರು ಪುಡಿ ಆದ್ರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಇದೇ ಥರನೇ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಈ ಥರನೇ. ಇವಾಗ ನಮ್ಮದು ಬ್ರೆಡ್ಡು ಸ್ವಲ್ಪನೇ ಇದಾಗಿದೆ, ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಇದನ್ನು ಕಾಯಿ ತುರಿಯನ್ನು ಈ ಥರ ಹಾಕೋತಾ ಇದ್ದೀನಿ ರೀ. ನಿಮಗೆ ಇಷ್ಟೇ ಸಾಕಂದರೆ ಇಷ್ಟಕ್ಕೆ ನೀವು ತೊಗೊಂಡು ಇದು ಮಾಡ್ಬೋದು, ತಿನ್ಬೋದು. ಅಂದರೆ ಇದು ನೋಡಿರಿ, ಸ್ವಲ್ಪ ಆಯಿಲಲ್ಲಿ ನಮ್ಮದು ಬ್ರೆಡ್ಡು ಈ ಥರನೇ ಬಾಯ್ಲ್ ಆಗಿದೆ, ಅಂದರೆ ಹಾಫ್ ಫ್ರೈ ಆಗಿದೆ. ಇವಾಗ ನಾನು ಒಂದು ಸ್ವಲ್ಪನೇ ಒಂದು 2 ಸ್ಪೂನಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ಇದಕ್ಕೆ ನೋಡಿರಿ, ನಾವು ಹಾಕಿರುವಂತಹ ಸಾಂಬಾರು ಪುಡಿ ಮತ್ತು ಈ ಒಂದು ಕಾಯಿ ತುರಿಯನ್ನು ಹಾಕಿದ್ದೆ ನೋಡಿರಿ, ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಇವಾಗ ನಾವು ಆದಷ್ಟು ಸ್ವಲ್ಪ ಚೆನ್ನಾಗಿ ಎಳೆ ಊರಿನಲ್ಲಿ, ಅಂದರೆ ಇದು ಸ್ವಲ್ಪ ನಾವೀಗ ನೀರನ್ನು ಹಾಕಿ ನೋಡಿರಿ, ಇದನ್ನು ಈಗ ಎಳೆ ಊರಿನಲ್ಲೇ ಈ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದೆಲ್ಲ ಸ್ವಲ್ಪ ಸಾಫ್ಟೂ ಆಗುತ್ತೆ. ಮತ್ತು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿರ್ತೀವಿ ನೋಡಿರಿ, ನಮ್ಮದು ಈರುಳ್ಳಿ ಟೊಮೆಟೊ ಇದನ್ನು ಸಹ ಇದರ ಜೊತೆಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಇವಾಗ ನಮ್ಮದು ಇವಾಗ ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಕೊನೆಯದಾಗಿ ನೋಡಿರಿ, ನಾನು ಒಂದು ಅರ್ಧ ಲಿಂಬೆಹಣ್ಣು ಸಹ ಹಿಂಡ್ಕೊತಾ ಇದ್ದೇನೆ. ಅಂದರೆ ನೋಡಿರಿ, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಒಂದು ಅರ್ಧ ಲಿಂಬೆಹಣ್ಣು ಸಹ ಹಿಂಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇದನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ನೋಡ್ಬೋದು ರೀ, ನಮ್ಮದು ಬ್ರೆಡ್ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡುವಂಥದ್ದು ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.